ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಅಂದರೆ ಇವಾಗ ಟೈಮ್ ಬಂದು 8:30. ಇವಾಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಊರಿಗೆ ಹೊರಟಿದ್ದೀವಿ. ನಾನು ನನ್ನ ಮಗ, ನನ್ನ ಹಸ್ಬೆಂಡು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ನಮ್ಮನ್ನು ಬಸ್ ಹತ್ತಿಸ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವಾಗ ಆಟೋನ ಬುಕ್ ಮಾಡಿಕೊಂಡು ನಾನು ನನ್ನ ಮಗ ಹೊರಟಿದ್ದೀವಿ. ಹಿಂದೆಗಡೆ ನನ್ನ ಹಸ್ಬೆಂಡ್ ಬರ್ತಿದ್ದಾರೆ. ಯಾಕಂದರೆ ಲಗೇಜು ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಗಾಡೀಲಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ ಮನೆಗೆ ರೀಚ್ ಆದ್ವಿ. ಈಗಿನ ಜಸ್ಟ್ ಇವಾಗ ಟೈಮ್ ಬಂದು 11:30. ಇವಾಗ ಮನೆಯೊಳಗೆ ಬಂದ್ವಿ. ಬಸ್ ಅಂತೂ ಫುಲ್ ರಶ್ ಇತ್ತು, ಹಾಗಾಗಿ ಅಲ್ಲೇನು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಬರ್ತಾನೆ ಹಾಗೆ ಇಡ್ಲಿನ ಪಾರ್ಸಲ್ ತೊಗೊಂಬಂದಿದ್ವಿ. ಬಸ್ ಕತ್ತಕ್ಕಿಂತ ಮುಂಚೆನೇ ಬಸ್ಸಲ್ಲೇ ಇಡ್ಲಿ ತಿಂದ್ಕೊಂಡು ಮನೆಗೆ ರೀಚ್ ಆದ್ವಿ. ಇವಾಗ ಇಲ್ಲಿ ಪೈಪ್ ಹತ್ತುತ್ತಿದ್ದಾರೆ, ಅಂದರೆ ಮನೆ ಹತ್ರಕ್ಕೆ ನೀರು ತೊಗೊಳ್ಳೋಣ ಅಂತ. ನಮ್ಮದು ಬೋರ್ ಇದೆ, ಹಾಗಾಗಿ ಅಲ್ಲಿಂದ ಇವಾಗ ಮನೆ ಹತ್ರಕ್ಕೆ ಪೈಪ್ ನೀರು ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಪೈಪಾಗಿ ಇತ್ತಿದ್ದಾರೆ. ನಮ್ಮ ಮಾವ ಮತ್ತು ನನ್ನ ಮಗ ಇಬ್ಬರು ಅಲ್ಲಿದ್ದಾರೆ. ನಮ್ಮ ಅತ್ತೆ ತೋಟದ ಹತ್ರ ಹೋಗಿದ್ದಾರಂತೆ ಎಮ್ಮೆ ಕಟ್ ಬರೋಕ್ಕೆ ಅಂದ್ಬಿಟ್ಟು. ಇವಾಗ ನಾನು ಇವಾಗಿನ ರೀಚ್ ಆದ್ವಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ. ಇನ್ನು ನೋಡಬೇಕು. ಯಪ್ಪ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಮತ್ತು ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಪೈಪ್ ಹತ್ತಿಸ್ತಿದ್ದೀವಲ್ಲ, ಅವರಿಗೆ ಊಟಕ್ಕೆ ಕೊಡಬೇಕಂತೆ. ಹಾಗಾಗಿ ಇವಾಗ ಸಿಂಪಲ್ಲಾಗಿ ಬೇಳೆ ಸಾಂಬಾರು, ಅಂದರೆ ಒಂದೆರಡು ಆಲೂಗೆಡ್ಡೆ, ಒಂದು ನವಿಲ್ಕೋಲನ್ನ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಅದಕ್ಕೆ ಸೈಡ್ಸ್ಗೆ ಹಪ್ಳನೋ ಇಲ್ಲ ಬೋಂಡ ಬಜ್ಜಿನ ಏನಾದರೂ ಮಾಡಿಕೊಡೋಣ ಅಂತ ಇವಾಗ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಮಸಾಲೆನ ರುಬ್ಬಿಟ್ಟು ಒಗ್ಗರಣೆನ ಮಾಡಬೇಕು. ಸಾಂಬಾರು ರೆಡಿ ಆಗಿಬಿಡುತ್ತೆ. ಇವಾಗ ಸಾಂಬಾರನ್ನ ಮಾಡೋಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಬೇಳೆನ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ ಬೇಯೋಷ್ಟರಲ್ಲಿ ತರಕಾರಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ಏನೂ ಇರಲಿಲ್ಲ, ಬರೀ ಆಲೂಗಡ್ಡೆ ಮತ್ತು ನವಿಲ್ಕೋಲಿತ್ತು, ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಡುಗೆ ಸಾಂಬಾರು ಆಯಿತು ಮತ್ತು ರೈಸ್ ಆಯಿತು. ಈ ಸೈಡು ಮುದ್ದೆಗೂ ಸಹ ಇಟ್ಟಿದ್ದೀನಿ. ಮುದ್ದೆನ ಮತ್ತೆ ಮಾಡ್ಕೊತಾರೆ, ಯಾಕೆಂದರೆ ಜಾಸ್ತಿ ಜನಕ್ಕೆ ಮಾಡಬೇಕಲ್ಲ. ನನಗೆ ಜಾಸ್ತಿ ಜನಕ್ಕೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಹಾಗಾಗಿ ನಮ್ಮ ಅತ್ತೆ ಬಂದು ಮುದ್ದೆನ ಮಾಡ್ಕೊತಾರೆ. ಕುದಿಯೋಕ್ಕೆ ಇಟ್ಟಿದ್ದೀನಿ, ಇನ್ನೇನು ಬಂದು ಮಾಡ್ಕೊತಾರೆ. ಇವಾಗ ಸೈಡ್ಸ್ಗೆ ಅಂದ್ಬಿಟ್ಟು ಸ್ವಲ್ಪ ಹಪ್ಳನ ಕರ್ಕೊಂತು ಅಂದರೆ ಇವತ್ತಿನ ಮಧ್ಯಾಹ್ನದ ಊಟ ರೆಡಿ ಆಯಿತು. ಯಪ್ಪ ಭಯಂಕರ ಶೆಕೆ, ಮನೆಯೊಳಗೆ ಇರೋಕ್ಕೆ ಆಗ್ತಿಲ್ಲ, ಅಷ್ಟು ಶೆಕೆ ಆಗ್ತಿದೆ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಅಂದರೆ ಬೆಳಕು ಅಷ್ಟಾಗಿಲ್ಲ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಅಡುಗೆ ಕಂಪ್ಲೀಟಾಗಿ ರೆಡಿ ಆಯಿತು. ಇನ್ನೇನಿದ್ರು ಊಟ ಮಾಡೋದು. ಇವಾಗ ಟೈಮ್ ಬಂದು 1:40. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅವರೆಕಾಯಿನ ಸುಳಿತಿದ್ದೀನಿ. ಯಾಕಂದರೆ ನಾಳೆ ಹಬ್ಬಕ್ಕೆ ಬೇಕಿತ್ತು, ನಾಳೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಸುಳಿದಿಟ್ಕೊತಿದ್ದೀನಿ. ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೈಪ್ ಹತ್ತಿಯಕ್ಕೆ ಬಂದಿದ್ರಲ್ಲ, ಅದೇ ಸ್ವಲ್ಪ ಕೆಲಸ ಆಗೋಗಿತ್ತು. ನನಗೇನು ಕೆಲಸ ಅನಿಸಿರಲಿಲ್ಲ, ಬಟ್ ಏನು ಅಲ್ಲಿ ಅಡುಗೆ ಮಾಡ್ಕೊಡೋದು, ಅವ್ರಿಗೆ ಊಟ ಬಡಿಸೋದು ಇದೇ ಆಗೋಯ್ತು. ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವರೆಕಾಯಿ ಬಿಡಿಸೋದಿತ್ತು, ಯಾಕಂದರೆ ನಾಳೆ ತೇರು ಒಪ್ಪತ್ತಿದ್ದೆ, ಅದಕ್ಕೋಸ್ಕರ ಸ್ವಲ್ಪ ಅವರೆಕಾಯಿನೆಲ್ಲ ಬಿಡಿಸಿಟ್ಟೆ. ಇವತ್ತು ಬಿಡಿಸಿಟ್ಕೊಂತಂದರೆ ಬೆಳಗ್ಗೆ ಬೇಗ ಮಾಡೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಕೊಟ್ಟಿಗೆಯಲ್ಲಿ ನನ್ನ ಮಗ ಆಟ ಆಡ್ತಿದ್ದಾನೆ, ಅದಕ್ಕೋಸ್ಕರ ಇಲ್ಲೇ ಕೂತಿದ್ದೀವಿ. ಅಂದರೆ ಹಸುಗೆ, ಎಮ್ಮೆಗೆ ಮತ್ತು ಹಾಡಿಗೆಲ್ಲ ನೆರಳಾಗಬೇಕಲ್ಲ ಅಲ್ಲಿ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿಗೆಯಲ್ಲಿ ಕೊಟ್ಟಿಗೆ ಥರ ಮಾಡಿದ್ದಾರೆ, ಅಲ್ಲಿ ಕುಂತಿದ್ದೀವಿ. ಇಲ್ಲಿ ಈ ಸೈಡು ನನ್ನ ಮಗ ಆಟ ಆಡ್ತಿದ್ದಾನೆ. ಇವಾಗ ಮತ್ತೆ ಎಮ್ಮೆ ಹೊಡ್ಕೊಂಬರೋಕ್ಕೆ ಅಂದ್ಬಿಟ್ಟು ತೋಟದ ಹತ್ರ ಹೋಗಿದ್ದಾರೆ. ನಮ್ಮ ಮಾವ ಇನ್ನೂ ಪೈಪ್ ಅದು ಇನ್ನೂ ಮುಗ್ದಿಲ್ಲ, ಅದು ಮಾಡೋಕ್ಕೆ ಹೋಗಿದ್ದಾರೆ. ಇವಾಗ ನಾನು ನನ್ನ ಮಗ ಅಷ್ಟೇ ಇರೋದು. ಟೈಮ್ ಬಂದು 5:30. ಫುಲ್ ಇನ್ನೂ ಬಿಸಿಲು ಸ್ವಲ್ಪ ಲೈಟಾಗಿದೆ, ಆಗಿದೆ. ಕಾಫಿ ಮಾಡಬೇಕು. ಇನ್ನು ನಾನೇನು ಕಾಫಿ ಕುಡಿಯೋಲ್ಲ, ಹಾಗಾಗಿ ನಮ್ಮ ಅತ್ತೆ ನಮ್ಮ ಮಾವ ಬಂದಮೇಲೆ ಅವ್ರಿಗೆ ಕಾಫಿ ಮಾಡಿಕೊಡ್ಬೇಕು. ಇನ್ನೇನು ಸಂಜೆಗೆ ಅಡುಗೆ ಮಾಡೋಷ್ಟು ಇಲ್ಲ, ಯಾಕಂದರೆ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದೆನಲ್ಲ ಅದೇ ಇದೆ. ರೈಸು ಸಹ ಇದೆ, ಮುದ್ದೆನೂ ಇದೆ. ನೋಡಬೇಕು, ಬೇಕು ಅಂದರೆ ಒಂದು ಸ್ವಲ್ಪ ರೈಸ್ ಹಾಕೋಬೇಕು ಅಷ್ಟೇ. ಯಾಕಂದರೆ ಎಲ್ಲ ಲೇಟಾಗಿ ಊಟ ಮಾಡಿದ್ದು, 4 ಗಂಟೆ ಏನಾಗಿ ಹೋಗಿತ್ತು ಊಟ ಮಾಡಿದಾಗ, ಅದಕ್ಕೋಸ್ಕರ ಇಲ್ಲೇ ಸ್ವಲ್ಪ ಹೊತ್ತು ಕುಂತಿದ್ದೀವಿ. ಇವಾಗ ನನ್ನ ಮಗನೂ ಸಹ ಬೆಳಗ್ಗೆಯಿಂದ ಆಚೆ ಬಿಟ್ಟಿರಲಿಲ್ಲ, ಯಾಕಂದರೆ ಇಲ್ಲಿ ನಾಯಿ ಕಾಟ ಎಲ್ಲರಿಗೂ ಕಚ್ತಿದೆ ಅಂತ ಹೇಳ್ಬಿಟ್ಟು ಅವನ್ನ ಆಚೆ ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಕೊಟ್ಟಿಗೆಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀನಿ, ತೋರಿಸ್ತೀನಿ ಅವನಿಗೆ. ಇವಾಗ ಕೊಟ್ಟಿಗೆಲ್ಲಿ ಕುಂತಿದ್ವಲ್ಲ, ಹಾಡನ್ನು ಸಹ ಇವತ್ತು ಮೇಯಕ್ಕೆ ಕರ್ಕೊಂಡೋಗಿರಲಿಲ್ಲ, ಇಲ್ಲೇ ಸೊಪ್ಪನ್ನ ಹಾಕ್ಬಿಟ್ಟು ಹೋಗಿದ್ರು. ಈ ಸೈಡು ನನ್ನ ಮಗ ಮಣ್ಣಲ್ಲಿ ಅವ್ನು JCB ಮತ್ತು ಲಾರಿಯಲ್ಲಿ ಆಟ ಆಡ್ತಿದ್ದಾನೆ. ಮತ್ತು ನಾನು ವಿಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ, 6:30ಗೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಅತ್ತೆ ಮನೇಲಿ ತೇರು ಒಪ್ಪತ್ತು ಅಂತ ಮಾಡ್ತಿದ್ದಾರೆ. ಅಂದರೆ ನಾಳೆ ಹುಣ್ಣಿಮೆ ಅಲ್ವಾ, ನಾಳೆ ಏನು ಚುಂಚುಂಗಿರಿಲಿ ತೇರು
ಎಳಿತಾರಂತೆ. ಹಾಗಾಗಿ ಇವತ್ತು ತೇರೊಪ್ಪತ್ತು ಅಂತ ಮಾಡ್ತಿದ್ದಾರೆ. ನಾನು ಯಾವತ್ತೂ ಇದಕ್ಕೆ ಜಾಯ್ನ್ ಆಗಿರಲಿಲ್ಲ, ನನ್ನ ಮದುವೆ ಆಗಿತ್ತವಿಂದ ಇವತ್ತೇ ಫಸ್ಟ್ ಟೈಮ್ ತೇರೊಪ್ಪತ್ತಿಗೆ ಬಂದಿರೋದು. ರಜೆ ಇತ್ತಲ್ವ ನನ್ನ ಮಗನಿಗೆ ಹೇಗಿದ್ರು, ಅದಕ್ಕೋಸ್ಕರ ಇವಾಗ ಬಂದ್ವಿ. ಆ ಟೈಮಲ್ಲೇ ಕರೆಕ್ಟಾಗಿ ಬಿದ್ದಿದ್ದೆ, ಹಬ್ಬನೂ ಸಹ ಈ ಸಲ ನೋಡ್ಕೋಬೇಕು. ಸುಮ್ಮನೆ ಅಲ್ಲಿ ಪೂಜೆ ಮಾಡ್ತಿದ್ದೆ, ಅಂದರೆ ಇಲ್ಲಿ ತೇರೊಪ್ಪಂತು ಅಂದಾಗ ಸುಮ್ಮನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ವಾರ ಮಾಡ್ತಿದ್ದೆ ಅಷ್ಟೇ. ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಬೆಳಗ್ಗೆನೇ ಎದ್ಬಿಟ್ಟು ಅಂದರೆ ಫ್ರೆಶ್ ಅಪ್ ಎಲ್ಲ ಹಾಕಿ ಅಡುಗೆನ ಮಾಡಬೇಕಂತೆ. ಅಲ್ಲಿವರೆಗೂ ಅಡುಗೆನೂ ಸಹ ಅಂದರೆ ಪೂಜೆ ಮಾಡೋಕ್ಕೆ ಬರ್ತಾರಲ್ಲ, ಅದಕ್ಕೆ ಫ್ರೆಶ್ ಅಪ್ ಆಗಿಬಿಟ್ಟು ನೀಟಾಗಿ ಅಡುಗೆನ ಮಾಡಬೇಕಂತೆ. ಹಾಗಾಗಿ ಮಡಿಯಿಂದ ಅಡುಗೆ ಮಾಡಬೇಕಂತೆ. ಅದಕ್ಕೋಸ್ಕರ ಇವಾಗ ಎದ್ಬಿಟ್ಟು ಬೆಳಗ್ಗೆನೇ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಯಿತು. ಇವಾಗ ಹಂಡೆ ಒಲೆಗೆ ಉರಿ ಹಾಕಿದ್ದಾರೆ ಅತ್ತೆ. ಅವರು ಎಮ್ಮೆ ಕಟ್ಟಕ್ಕೆ ಅಂದ್ಬಿಟ್ಟು ತೋಟದ ಹತ್ರ ಹೋಗಿದ್ದಾರೆ. ನಮ್ಮ ಮಾವನೂ ಅಷ್ಟೇ ಹಾಗೆ ಎಳ್ನೀರು, ನನ್ನ ಮಗುಗೆ ಎಳ್ನೀರು ತೊಗೊಂಡು ಹಾಗೆ ತೋಟದ ಹತ್ರ ನೀರು ಬಿಟ್ಬಿಟ್ಟು ಬರ್ತೀನಿ ಅಂತ ಇಬ್ಬರು ಹೋಗಿದ್ದಾರೆ. ಇವಾಗ ನಾನು ನನ್ನ ಮಗ ಇನ್ನು ಮಲಗಿದ್ದಾನೆ. ಫ್ಯಾನ್ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆ ಬಂದ್ಬಿಟ್ಟು ಸಿಂಪಲ್, ಏನು ಮುದ್ದೆ, ರೈಸು, ಅವರೆಕಾಳು ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಾಂಬಾರು, ಅಂದರೆ ಅವರೆಕಾಳು ಸಾಂಬಾರನ್ನ ಮಾಡಬೇಕಂತೆ. ಮತ್ತು ಒಂದು ಪಾಯಸ, ಇಷ್ಟೇ ಅಂತ ಮಾಡಬೇಕಾಗಿರೋದು. ಹಾಗಾಗಿ ಎಷ್ಟೊತ್ತು ಇವಾಗ ಕರೆಕ್ಟಾಗಿ ಟೈಮ್ ಬಂದು 7:30 10 ಗಂಟೆಗೆ ಬರ್ತಾರಂತೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಅಡುಗೆನ ಮಾಡ್ಕೊತೀನಿ. ಅತ್ತೆ ಇನ್ನು ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊತಾರೆ. ಇವಾಗ ಫಸ್ಟು ಮಸಾಲಾನ ರುಬ್ಬಿಟ್ಕೊಳ್ಳೋಣ ಸಾಂಬಾರಿಗೆ ಅಂದ್ಬಿಟ್ಟು ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ. ಈ ಸೈಡು ಪಾಯಸಕ್ಕೆ ಅಂದ್ಬಿಟ್ಟು ಅಕ್ಕಿನೂ ಸಹ ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿನೂ ಸಹ ಎಲ್ಲ ತುರ್ದು ಇಟ್ಕೊಂಡಿದ್ದೀನಿ. ಈ ಸೈಡು ಬೆಲ್ಲನೂ ಸಹ ಕರ್ಗಕ್ಕೆ ಇಟ್ಟಿದ್ದೀನಿ. ಹಾಗೆ ಹೆಸರು ಬೇಳೆನೂ ಬೇಯಿಸ್ಕೊಂತು ಅಂದರೆ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದೊಂದು ಕಡೆ ಒಂದೊಂದು ಇಟ್ಟಿದ್ದೀನಿ. ಇದು ಒಲೆಯಲ್ಲಿ ಬೇಯಿಸ್ತಿರೋದು, ಮತ್ತು ಉರಿಯಾಗಿ ಕೊಟ್ಟರು ಅದರಲ್ಲಿ ಬೇಯಿಸ್ತಾ ಇದ್ದೀನಿ. ಇವಾಗ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು 1/4 ಕಪ್ ಆಗೋಷ್ಟು ಕೊಬ್ಬರಿ, ಒಣ ಶುಂಠಿ, 1 ಸ್ಪೂನ್ ಆಗೋಷ್ಟು ಗಸಗಸೆ ಇಷ್ಟನ್ನು ನೀಟಾಗಿ ಪೌಡರ್ ಮಾಡ್ಕೊಂಬರ್ಬೇಕು. ಇವಾಗ ಅದಕ್ಕೇ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕ್ಕೊಬೇಕು. ಹಸಿ ಕಾಯಿ, ತೆಂಗಿನಕಾಯಿನ ಹಾಕ್ಕೊಂಡು ಅದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿ, 1-2 ಸ್ಪೂನ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ವಿ ಒಂದು ಅರ್ಧ ಗಂಟೆ ಮುಂಚೆ. ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರಬೇಕು. ಫುಲ್ಲು ಸಣ್ಣಗೆ ರುಬ್ಕೊಂಬರ್ಬೇಕು. ಈ ಸೈಡು ನಾನು ಸಾಂಬಾರಿಗೆ ಅಂದ್ಬಿಟ್ಟು ಒಗ್ಗರಣೆನೂ ಸಹ ಮಾಡ್ತಿದ್ದೀನಿ. ನೆನ್ನೆನೇ ಅವರೆಕಾಳೆಲ್ಲ ಬಿಡಿಸಿಟ್ಟಿದ್ನಲ್ಲ, ಇವಾಗ ಸಾಂಬಾರಿಗೆ ಅಂದ್ಬಿಟ್ಟು ಒಗ್ಗರಣೆ ಮಾಡ್ತಿದ್ದೀನಿ. ಈ ಸೈಡು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾನು ಇಲ್ಲಿ ರವೆನ ಹುರ್ಕೊತಿದ್ದೀನಿ. ಇವತ್ತಂತೂ ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆ ಸಾಂಬಾರಿಗೂ ಸಹ ಮಸಾಲೆನೂ ರುಬ್ಕೊಂಬಂದೆ. ಇವಾಗ ಸಾಂಬಾರು ಸಹ ಆಲ್ಮೋಸ್ಟ್ ರೆಡಿ ಆಯಿತು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಬರೆಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಂತೂ ಚೆನ್ನಾಗಾಗಿತ್ತು. ಇದು ಟೇಸ್ಟ್ ಏನು ನೋಡೋಂಗಿರಲಿಲ್ಲ, ಹಾಗಿದ್ರೂ ಚೆನ್ನಾಗಾಗಿತ್ತು ಟೇಸ್ಟು. ಈ ಸೈಡು ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ತಿದ್ದೀನಿ. ಏನು ತರಕಾರಿ ಏನೂ ಹಾಕ್ತಿರಲಿಲ್ಲ, ಹಾಗೆ ಸಿಂಪಲಾಗಿ ಮಾಡ್ತಿದ್ದೀನಿ. ಅಷ್ಟೊತ್ತಿಗೆ ಒಲೆ ಮೇಲೆ ಹೆಸರುಬೇಳೆ ಬೇಯಕ್ಕಿಟ್ಟಿದ್ನಲ್ಲ, ಅದನ್ನು ಸಹ ಬೆಂದಿತ್ತು. ಈ ಸೈಡು ಬೆಲ್ಲನೂ ಸಹ ಕರಗಿತ್ತು. ಇವಾಗ ಬೇಳೆ ಬೇಯಿಸಿದ್ನಲ್ಲ ಹೆಸರು ಬೇಳೆನ, ಅದಕ್ಕೆ ಬೆಲ್ಲದ ನೀರನ್ನ ಶೋಧಿಸ್ಕೊತಿದ್ದೀನಿ. ಯಾಕಪ್ಪ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಗಲೀಜಿತ್ತು, ಅದಕ್ಕೋಸ್ಕರ. ಇವಾಗ ಬೆಲ್ಲದ ನೀರನ್ನ ಶೋಧಿಸ್ಕೊಂಡಿದ್ದಾದಮೇಲೆ ರುಬ್ಕೊಂಡಿದ್ನಲ್ಲ ಕೊಬ್ಬರಿಕಾಯಿ, ಗಸಗಸೆ, ಒಣಶುಂಠಿ, ಏಲಕ್ಕಿನೆಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೋಬೇಕು. ಸ್ಟವ್ ಮೇಲೆ ಇಟ್ಕೊಂಡು ಪದೇ ಕೈ ಆಡ್ತಿರ್ಬೇಕು. ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ಲ, ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಇವಾಗ ಈ ಸೈಡು ನಾನು ಒಂದು 7-8 ಸ್ಪೂನ್, ಅಂದರೆ ಒಂದು ಮಿನಿ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಶಾವಿಗೆನ ಹುರ್ಕೊತಿದ್ದೀನಿ ತುಪ್ಪನ ಹಾಕಿ. ಇವಾಗ ನೀವು ಬೇಕಂದರೆ ದ್ರಾಕ್ಷಿ ಗೋಡಂಬಿನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಏನಿರಲಿಲ್ಲ, ಹಾಗೆಯೇ ಸಿಂಪಲ್ಲಾಗಿ ಶಾವಿಗೆನ ಹುರ್ಕೊಂಡು ಹಾಕ್ಕೊತಿದ್ದೀನಿ. ಶಾವಿಗೆ ಅದು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಶಾವಿಗೆನ ಹಾಕ್ಕೊಂಡು ಒಂದೇ 1 ನಿಮಿಷ ಕುದಿಸಿದ್ರೆ ಪಾಯಸ ರೆಡಿಯಾಗುತ್ತೆ. ಪಾಯಸ ಅಂತೂ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಈ ರೀತಿಲಿ ಚೆನ್ನಾಗಿರುತ್ತೆ ಟೇಸ್ಟು. ಈ ಸೈಡು ಸಾಂಬಾರು ಸಹ ಆಗಿತ್ತು, ಅದನ್ನು ಪಾತ್ರೆಗೆ ಬಗ್ಗಿಸ್ಕೊಂಡು ಇವಾಗ ಒಂದು ಕುದಿಯೋಕ್ಕೆ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಅಡುಗೆ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಪಾತ್ರೆನೂ ಸಹ ಅಷ್ಟೇ ಬಿದ್ದಿರುತ್ತೆ, ಗೊತ್ತಿರುತ್ತಲ್ಲ. ಊರ ಕಡೆ ನಮ್ಮ ಮನೇಲಿ ಏನೂ ಸಿಂಕಿಲ್ಲ, ಪಾತ್ರೆಗಳನ್ನೆಲ್ಲ ಆಚೆ ಇಟ್ಕೊಂಡು ತೊಳ್ಕೊಬೇಕು. ಇವಾಗ ಪಾತ್ರೆನೂ ಸಹ ತೊಳ್ಕೊಬಂದ್ಬಿಡ್ತೀನಿ. ಎಲ್ಲ ಕ್ಲೀನ್ ಆಯಿತು ಅಂದರೆ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಮನೆ ಕ್ಲೀನ್ ಎಲ್ಲ ಬೆಳಗ್ಗೆನೇ ಆಗಿತ್ತಲ್ಲ, ನಾನು ಫ್ರೆಶ್ ಅಪ್ ಆಗಿದ್ನಲ್ಲ, ಹಾಗಾಗಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಅವ್ರು ಬಂದಿದ್ದ ತಕ್ಷಣವೇ ಪೂಜೆ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಇವಾಗ ಆಲ್ಮೋಸ್ಟ್ ಎಲ್ಲ ಒಂದು ಪೂರ್ತಿ ಕಂಪ್ಲೀಟಾಗಿ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಪುಸ್ತಪ್ಪ ಬರ್ತಾರೆ ಪೂಜೆ ಮಾಡೋಕ್ಕೆ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅಡುಗೆ ಎಲ್ಲ ರೆಡಿಯಾಗಿ ಅವ್ರಿಗೋಸ್ಕರ ಅಂತಲೇ ವೆಯ್ಟ್ ಮಾಡ್ತಿದ್ವಿ. ಅಡುಗೆ ಬಂದುಬಿಟ್ಟು ಮುದ್ದೆ, ಯಾವಾಗಲೇ ಹೇಳಿದ್ನಲ್ಲ, ಮುದ್ದೆ, ಪಾಯಸ. ಹಾಗೆ ಪಾಯಸ ಅಂತೂ ನಿಜವಾಗ್ಲೂ ಏನು ಸಖತ್ತಾಗಿ ಹೋಗಿತ್ತು ಗೊತ್ತಾ. ದೇವ್ರಿಗೆ ಅಂತ ಮಾಡಿರ್ತೀವಲ್ಲ, ಅದು ಯಾವುದೇ ಅಡುಗೆ ಆಗಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಈ ಸೈಡು ಅವರೆಕಾಳು ಮೆಣಸಿನ್ಕಾಯಿ ಸಾಂಬಾರು ಅಷ್ಟೇ, ಹಾಗೆ ರೈಸು.
ಇದೆಲ್ಲ ಒಂದು ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ 12:15 ಆಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಟ್ಟಿದ್ವಲ್ಲ, ಅವ್ರು ಬಂದಿದ್ದ ತಕ್ಷಣ ಎಲ್ಲ ಪೂಜೆಗೆ ಇಟ್ಬಿಟ್ಟು ಊಟ ಅಡುಗೆ ಎಲ್ಲ ಏನು ಮಾಡಿರ್ತೀವೋ ಅದನ್ನೆಲ್ಲ ಇಟ್ಬಿಟ್ಟು ಅವ್ರ ಪೂಜೆ ಅವರೇನೆ ತ್ರಿಶೂಲ ಮತ್ತು ಇದೆಲ್ಲ ತಂದಿರ್ತಾರೆ, ಅವರೇ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ. ಅವ್ರು ಪೂಜೆ ಮಾಡಿದ್ದಾದಮೇಲೆ ನಾವೆಲ್ಲ ಪೂಜೆ ಮಾಡಬೇಕು. ಇವಾಗ ವಿಭೂತಿನ ಇಡ್ತಿದ್ದಾರೆ. ಈ ರೀತಿಯಾಗಿತ್ತು ನಮ್ಮ ಮನೆಯ ತೇರೊಪ್ಪತ್ತು. ಪೂಜೆ ಎಲ್ಲ ಮುಗಿಸಿ ನಾವೆಲ್ಲ ಊಟ ಮಾಡಿ ಆಮೇಲೆ ಮಧ್ಯಾಹ್ನ ನಮ್ಮ ಮನೆ ಹತ್ರನೇ ಅಂದರೆ ನಮ್ಮ ಕೊಟ್ಟಿಗೆಯಲ್ಲಿ ನವಿಲು ಬಂದಿತ್ತು, ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಮನೆ ಹತ್ರನೇ ಬರುತ್ತೆ ನವಿಲು ಎಲ್ಲ, ನವಿಲು ಗಿಳಿ ಎಲ್ಲ ಬರುತ್ತೆ. ಊರ ಕಡೆ ಹೋಯ್ತು ಅಂದರೆ ಇದೆಲ್ಲ ವ್ಯೂ ಹತ್ರದಿಂದನೇ ನೋಡ್ಬೋದು. ಮತ್ತು ನಾನು ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಪೂಜೆ ಮಾಡಿದ್ವಲ್ಲ, ಹಾಗಾಗಿ ಪೂಜೆ ಮಾಡಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ವಿ. ಯಾಕಂದರೆ ಆಚೆ ಅಂತೂ ವಿಪರೀತ ಅಂದರೆ ವಿಪರೀತ ಬಿಸಿಲು. ಬೆಂಗಳೂರಲ್ಲಿ ಅಷ್ಟು ಗೊತ್ತಾಗ್ತಿರಲಿಲ್ಲ ನಮಗೆ, ಇಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು. ಇವಾಗ ಊಟ ಎಲ್ಲ ಮಾಡಿದ್ವಿ. ಪಾಯಸ ಇನ್ನು ಸಂಜೆಗೂ ಏನು ಮಾಡೋ ಅಷ್ಟಿರಲ್ಲ, ಮಾಡಿಕೊಂಡ್ರೆ ರೈಸ್ ಮಾಡ್ಕೋಬೇಕು. ಯಾಕಂದರೆ ಮಧ್ಯಾಹ್ನನೇ ಊಟ ಮಾಡಿದ್ದೀವಲ್ಲ, ಹಾಗಾಗಿ ತೋಟದ ಹತ್ರ ಹೋಗಬೇಕು. ನನ್ನ ಮಗ ಮಲಗಿದ್ದಾನೆ, ಮಲಗಿಸಿದ್ದೆ ಬಿಸಿಲು ಅಂತ ಹೇಳ್ಬಿಟ್ಟು. ಅವ್ನು ಇನ್ನೂ ಎದ್ದಿಲ್ಲ, ಎದ್ದಿದ ತಕ್ಷಣ ತೋಟಕ್ಕೆ ಹೋಗಬೇಕು. ಅತ್ತೆ ಮಾವ ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ. ಯಾಕಂದರೆ ಒಂದು ಮೇಕೆ ಇದೆ, ಮೇಕೆನ ಮೇಯ್ಸೋಕ್ಕೆ, ಮತ್ತು ಎಮ್ಮೆಗೆ ಹುಲ್ಲು ಸಹ ಕುಯ್ಬೇಕಿತ್ತು. ಅದಕ್ಕೆ ನಾವು ಇರ್ತೀವಿ, ನೀವು ಬನ್ನಿ, ಅವ್ನು ಎದ್ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವನು ಎದ್ದೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಯಾಕೋ ಎದ್ದೊಳ್ಳೋ ರೇಂಜಿಗೆ ಕಾಣಿಸ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವನು ಎದ್ಮೇಲೆ ತೋಟದ ಹತ್ರ ಹೋಗಿ ಬರಬೇಕು. ಹಾಗೆ ಸಂಜೆ ಆಗಿದೆಯಲ್ಲ, ಇವಾಗ ಟೈಮ್ ಬಂದು 4 ಗಂಟೆ. ಅವನ ಎದ್ದೊಳೋಷ್ಟರಲ್ಲಿ 4:15 ಆಗುತ್ತೆ. ಸ್ವಲ್ಪ ಬಿಸಿಲು ಇನ್ನೂ ಕಡಿಮೆ ಆಗುತ್ತೆ, ಇವಾಗಿರೋಕ್ಕಿಂತ ಇನ್ನೂ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ತೋಟದ ಹತ್ರ ಹೋಗಿ ಬರೋಣ ಅಂತ. ಆಲ್ರೆಡಿ ಬೆಳಿಗ್ಗೆ ನಮ್ಮ ಮಾವ ಎಳ್ನೀರು ಸಹ ಕಿತ್ಕೊಂಬಂದಿದ್ರು. ಅದಾದರೂ ಎಳ್ನೀರು ಕುಡ್ದಿದ್ದಾನೆ ಆಲ್ರೆಡಿ. ಸುಮ್ಮನೆ ಒಂಥರ ಅಲ್ಲೂ ಮನೇಲೇ ಇತ್ತು ಬೋರ್ ಆಗಿರುತ್ತೆ, ಇಲ್ಲೂ ಬಿಸಿಲು ಅಂದ್ಬಿಟ್ಟು ಆಚೆ ಬಿಡ್ತಿಲ್ಲ ನಾನು. ಅದಕ್ಕೋಸ್ಕರ ಇವಾಗ ಒಂದು ರೌಂಡ್ ಕರ್ಕೊಂಡು ಹೋಯ್ತು ಅಂದ್ರೆ ಅವ್ನಿಗೂ ಸ್ವಲ್ಪ ರಿಫ್ರೆಶ್ ಅನ್ಸುತ್ತಲ್ಲ, ಹಾಗಾಗಿ ಇವಾಗ ಕರ್ಕೊಂಡು ಹೋಗೋಣ ಅಂತ. ಹಾಯ್ ಮಾಡಿಲ್ಲ. ಹಾಯ್, ಇವತ್ತು ನಾವು 5 ಇಳಕ್ಕೆ ತಿನ್ನಕ್ಕೆ ಬೇಕು, ಅದಕ್ಕೆ ಕೆಳಲಿರೆ ಕೊಯ್ತಾ ಇದ್ದೀನಿ. ಇವಾಗ ತೋಟದ ಹತ್ರ ಹೋಗ್ತಿದ್ದೀವಿ ನಾನು ನನ್ನ ಮಗ. ಇವಾಗ ಆಲ್ರೆಡಿ ಟೈಮ್ ಬಂದು 4:45 ಆಗಿದ್ರು ತುಂಬ ಬಿಸಿಲಿದೆ. ಹಾಗೆ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಮನೆಯಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನನ್ನ ಮಗ ತೋಟದ ಹತ್ರ ಹೋಗೋಕ್ಕೆ ಇಷ್ಟಪಡೋದೆ ನೀರು ಬಿಡೋಕ್ಕೆ ಅಂದ್ಬಿಟ್ಟು ಪೈಪ್ ಹತ್ತಿಸಿರ್ತೀವಲ್ಲ, ಅದಕ್ಕೆ ನೀರು ಆನ್ ಮಾಡೋಕ್ಕೆ ಅವನಿಗೆ ಇಷ್ಟ, ನೀರಲ್ಲಿ ಆಟ ಆಡೋಕ್ಕೆ. ಅದಕ್ಕೋಸ್ಕರ ಅಂತಲೇ ಹೋಗ್ತಾನೆ. ಇವಾಗ ನಮ್ಮ ಮಾವ ಅಲ್ಲಿ ಎಮ್ಮೆಗೆ ಅಂದ್ಬಿಟ್ಟು ಉಳ್ಕೊಯ್ತಿದ್ರು, ಅಲ್ಲಿಗೆ ಹೋಗಿದ್ದಾನೆ ಆಲ್ರೆಡಿ. ಪೈಪ್ ಹತ್ರ ಹೋಗ್ಬಿಟ್ಟು ಆನ್ ಮಾಡಿ ತಾತ ಅಂತ ಹಠ ಮಾಡ್ತಿದ್ದಾನೆ. ಮೋಟರ್ ಕರೆಂಟ್ ಇಲ್ಲ ಕಣೋ ಬಾರೋ ಅಂತ ಹೇಳಿದ್ರು ಕೇಳ್ತಿಲ್ಲ. ಆಮೇಲೆ ನಮ್ಮ ಮಾವನೇ ಹೋಗ್ಬಿಟ್ಟು ಬಂದು ಎತ್ಕೊಂಡು ಹೋಗು ತಾತ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಎತ್ಕೊಂಬಂದರು. ಇವಾಗ ಮೇಲ್ಗಡೆ ತೋಟದ ಹತ್ರ ಹೋದ್ವಿ, ಅಲ್ಲೂ ಪೈಪ್ ಕಾಣಿಸ್ಬಿಡ್ತು. ಇಲ್ಲೂ ಅಷ್ಟೇ ನೀರು ಆನ್ ಮಾಡಿ ಅಂತ ಇದು ಮಾಡ್ತಿದ್ದ. ನೀರು ಇವಾಗ ಬರೋಲ್ಲ ಕಣೋ, ಕರೆಂಟ್ ಇಲ್ಲ, ಮೋಟರ್ ಕರೆಂಟ್ ಇಲ್ಲ ಅಂತ ಹೇಳಿದ್ರು ಕೇಳ್ತಿಲ್ಲ. ಆಮೇಲೆ ಏನು ಹೇಳ್ಕೊಂಡು ಇವಾಗ ಮೇಲೆ ಕರ್ಕೊಂಡು ಬಂದೆ. ಇವಾಗ ನಮ್ಮ ಅತ್ತೆ ಹತ್ರನೂ ಕೇಳ್ತಿದ್ದಾನೆ ನೀರು ಆನ್ ಮಾಡಿಕೊಡಿ ಅಂತ. ಇವಾಗಿಲ್ಲ ಕಣಪ್ಪ ಅಂತ ಹೇಳಿದ್ಮೇಲೆ ಆಮೇಲೆ ಸುಮ್ಮನಾದ. ಇವಾಗ ನಮ್ಮ ಅತ್ತೆ ಅವರೆಕಾಯಿ ತಳನ್ನ ಬಿಡಿಸ್ತಿದ್ದಾರೆ. ಅಂದರೆ ಹಸಿ ಅವರೆಕಾಯಿ ಮತ್ತು ಒಣ ಅವರೆಕಾಯಿನ ಸಪ್ರೇಟ್ ಮಾಡ್ಕೊತಿದ್ದಾರೆ. ಇಲ್ಲೇ ಮೇಕೆನೂ ಸಹ ಕಟ್ಕೊಂಡಿದ್ದಾರೆ, ಸೊಪ್ಪೆಲ್ಲ ಮೇಯುತ್ತೆ ಅಂತ. ಅವರೆಕಾಯಿ ಇತ್ತು. ಇವಾಗ ಟೈಮ್ ಬಂದು 5:45. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ನಮ್ಮ ಮಾವನ ಜೊತೆ ಹೋದ ಗಾಡೀಲಿ. ಇವಾಗ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ಅತ್ತೆನೂ ಬರ್ತಾರೆ. ಇವಾಗ ನಮ್ಮ ಅತ್ತೆ ಹಿಂದೆ ಬರ್ತಿದ್ದಾರೆ ಆಡೋಟ್ಕೊಂಡು. ಅವರೆಕಾಯಿ ತಳ್ಳು ಬಿಡಿಸೋದು ಅಂತ ಹೇಳ್ತಾರಲ್ಲ, ಅದನ್ನು ಬಿಡಿಸಿದ್ರು. ಅದ್ರಲ್ಲಿ ಸ್ವಲ್ಪ ಹಸಿ ಅವರೆಕಾಯಿ ಸಿಕ್ಕಿತ್ತು, ಅದಕ್ಕೆ ನಾಳೆ ಸಾಂಬಾರ್ಗಾಗುತ್ತೆ ಅಂದ್ಬಿಟ್ಟು ಇವಾಗ ತೊಗೊಂಡೋಗ್ತಿದ್ದೀನಿ. ಇವಾಗ ಮನೆಗೆ ಹೋಗಬೇಕು. 1 ಅವರ್ ಆಯಿತು. ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಈಗಿನ್ನೂ ಬಂದಿರೋದು ಅಂತ ಅನ್ನಿಸ್ತಿದೆ. ಒಂಥರ ಫ್ರೆಶ್ ಗಾಳಿ ಅಲ್ವಾ, ಹಾಗಾಗಿ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಮತ್ತು ನಾನು ವಿಡಿಯೋನ ತೋಟಕ್ಕೆಲ್ಲ ಹೋಗಿ ಬಂದು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತೋಟಕ್ಕೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.